ಇದುವರೆಗೂ ಕಾದು ಕಾದು ಸಾಕಾಗಿ ಫೈನಲಿ ಅಧಿಪತ್ರ ಸಿನಿಮಾದ ಹೀರೋನ ಹಿಡ್ಕೊಂಡು ಬಂದಿದ್ದೀವಿ. ನಮಗಂತೂ ಸಾಕಾಯಿತು ಅವ್ರಿಗೆ ವೇಟ್ ಮಾಡಿ ಮಾಡಿ, ಯಾಕಂದರೆ ಅಷ್ಟು ಬ್ಯುಸಿ ಆಗಿಬಿಟ್ಟಿದ್ದಾರೆ ಪ್ರಮೋಷನಲ್ಲಿ. ಬನ್ನಿ ಮಾತಾಡ್ಸೋಣ ರೂಪೇಶ್ ಶೆಟ್ಟಿ ಸರ್ ಹತ್ರ. ಹಾಯ್ ಸರ್. ಹಾಯ್, ಹೇಗಿದ್ದೀರಾ? ಫೈನ್ ಸರ್. ರಿಲಿ ಸಾರಿ, ನಾನು ಕಾಯಿಸಿಲ್ಲ, ನಾನು ಅಲ್ಲಿ ಇನ್ನೊಂದು ಪ್ರಮೋಷನಲ್ಲಿ ಇದ್ದೆ ಅಷ್ಟೇ. ಅದಕ್ಕೆ ಹೇಳಿದೆ ಪ್ರಮೋಷನಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ ಸರು ಅಂತ. ಅಲ್ಲ ಸರ್, ಇವಾಗಲೇ ನೀವು ಇಷ್ಟು ಕಾಯಿಸ್ಬಿಟ್ರೆ ಹೆಂಗೆ ಅಂತ. ಅಂದ್ರೆ ಜಾಸ್ತಿ ಕಾಯಿಸಲ್ಲ, ಫೆಬ್ರವರಿ 7ಕ್ಕೆ ಡೆಫಿನೆಟ್ಲಿ ಬರ್ತೀವಿ ನಾವು. ಖಂಡಿತ ಸರ್. ನಾವು ಆಸ್ ಅ ಫ್ಯಾನ್ ಆಗಿ ನಿಮ್ಮನ್ನ ಬಿಗ್ ಬಾಸ್ ಅಲ್ಲಿ ನೋಡಿದ್ವಿ. ಅಲ್ಲಿ ರೂಪಿಯಾಗಿ ಇಲ್ಲಿ ರೂಪನ ನೋಡಕ್ಕೆ ತುಂಬಾ ಡಿಫ್ರೆಂಟ್ ಆಗಿದೆ. ತುಂಬಾ ಸಖತ್ತಾಗಿ ಕಾಣಿಸ್ತೀರಾ. ಚೆನ್ನಾಗಿದೆ ಅದಾ ಇದಾ? ಅದೂ ಚೆನ್ನಾಗಿತ್ತು, ಇದೂ ಚೆನ್ನಾಗಿದೆ. ಫ್ರೇಮಲ್ಲಿ ನೋಡಿದಾಗ ಆಸ್ ಅ ಫ್ಯಾನ್ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತೀರಾ. ಆ ಲುಕ್ಕು, ಆ ಗತ್ತು ನೋಡೋಕ್ಕೆ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಅಂದ್ರೆ ಮುಂದ್ಗಡೆ ಅಷ್ಟು ಚೆನ್ನಾಗಿಲ್ಲ ಅಂತ ಇಲ್ಲ ಸರ್, ಹಾಗಲ್ಲ ಸರ್. ನಾನು ಅದಕ್ಕೆ ಹೇಳಿದೆ, ಅಲ್ಲಿ ಆ ರೂಪಿನೂ ಚೆನ್ನಾಗಿತ್ತು, ಈ ರೂಪನೂ ಚೆನ್ನಾಗಿದೆ ಅಂತ ಹೇಳಿ. ಇದು ಸಿನಿಮಾಗೆ ತಕ್ಕಂಗೆ ರೂಪ ಎರಡೂ ಇಷ್ಟ ಆಗುತ್ತೆ ಸರ್. ಫ್ಯಾನ್ಸ್ ಅಂದಮೇಲೆ ಎಲ್ಲಾನು ಲೈಕ್ ಮಾಡಬೇಕು, ಫ್ಯಾನ್ಸ್ ಅಲ್ಲ ಸಪೋರ್ಟರ್ ಅಷ್ಟೇ ಸರ್. ಇವಾಗ ಫೈನಲಿ ನಿಮ್ಮ ಸಿನಿಮಾ ಒಂದು ಫೆಬ್ರವರಿ 7ಗೆ ರಿಲೀಸ್ ಆಗ್ತಾ ಇದೆ. ಪ್ರಮೋಷನ್ ಕೂಡ ಅಷ್ಟೇ ಅದ್ಭುತವಾಗಿ ನಡೆಸ್ತಾ ಇದ್ದೀರಾ. ಮತ್ತು ಟ್ರೈಲರಲ್ಲೂ ಸಕ್ಕತ್ತಾಗಿ ರೆಸ್ಪಾನ್ಸ್ ಬಂದಿದೆ. ಟೀಸರ್ ಆಗಿರ್ಬೋದು, ಟ್ರೈಲರ್ ಆಗಿರ್ಬೋದು, ಸಾಂಗ್ ಆಗಿರ್ಬೋದು, ಇದೆಲ್ಲ ನೋಡಿದಾಗ ಏನು ಅನಿಸುತ್ತೆ ಸರ್? ಇಲ್ಲ, ತುಂಬ ಖುಷಿ ಆಗುತ್ತೆ. ಏನಕ್ಕೆ ಅಂತಂದರೆ ಒಂದು ಸಿನಿಮಾಗೆ ಮೊದಲ ಇನ್ವಿಟೇಷನ್ ಟ್ರೈಲರು. ಸೊ ಟ್ರೇಲರ್ ನೋಡಿ ಅದರಲ್ಲಿ ಒಂದು ರೀತಿನಲ್ಲಿ ಜಡ್ಜ್ ಮಾಡಿಬಿಡ್ತಾರೆ ಜನ. ಸೊ ಹೆಂಗಿರ್ಬೋದು, ಈ ಸಿನಿಮಾ ನೋಡಬೇಕಾ ನೋಡಬೇಡವಾ ಅಂತ. ಬಟ್ ದೇವ್ರ ದಯೆಯಿಂದ ತುಂಬ ಒಳ್ಳೆ ರೆಸ್ಪಾನ್ಸ್ಗಳಿದೆ. ಒಂದು ಒಳ್ಳೆ ಕಥೆ ಇರೋವಂಥ ಸಿನಿಮಾ ಅಂತಲೇ ನಾವು ಹೇಳ್ತಾ ಇರೋವಂಥದ್ದು, ಒಂದು ಒಳ್ಳೆ ಕಾಂಟೆಂಟ್ ಇರೋವಂಥ ಸಿನಿಮಾ ಅಂತ. ಸೊ ಅದು ಜನರಿಗೆ ಅರ್ಥ ಆಗಿದೆ, ಕಾಂಟೆಂಟ್ ಇರೋವಂಥ ಸಿನಿಮಾ ಇದು ಅಂತ. ಸೊ ಹಾಗಾಗಿ ನಾಡಿದ್ದು ಫೆಬ್ರವರಿ 7ಕ್ಕೆ ಜನ ಬರ್ತಾರೆ, ಸಿನಿಮಾ ನೋಡ್ತಾರೆ ಅನ್ನೋವಂಥ ನಂಬಿಕೆ ಇದೆ ಸರ್. ಯಾರು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಯಾಕಂದರೆ ಈ ಥರನೂ ರಿಯಾಕ್ಷನ್ಸ್ ಇವ್ರ ಕಡೆಯಿಂದ ನಾವು ನೋಡ್ಬೋದು, ಈ ಥರನೂ ಗತ್ತನ್ನು ನಾವು ನೋಡ್ಬೋದು. ಸಡನ್ಲಿ ಟೀಸರ್ ಟ್ರೈಲರ್ ರಿಲೀಸ್ ಆದಾಗ ಎಲ್ಲ ಶಾಕ್. ಈ ಥರನೂ ಪರ್ಫಾರ್ಮೆನ್ಸ್ ಇದೆ ಇವ್ರ ಹತ್ರ ಅಂತಂದಾಗ, ಸೊ ಆ ಆಡಿಯನ್ಸ್ ಆ ಥರ ರೆಸ್ಪಾನ್ಸ್ ಬಂದಾಗ ಕಮೆಂಟ್ಸ್ಗಳು ಅಷ್ಟೇ ಸಕ್ಕತ್ತಾಗಿ ಬಂದಿರುತ್ತೆ. ನಾನಂತೂ ಕಮೆಂಟ್ಗಳು ಜಾಸ್ತಿ ನೋಡೋದು. ಆ ಥರ ಇದ್ದಾಗ ಕಮೆಂಟ್ ನೋಡಿದಾಗ ಏನು ಅನಿಸ್ತು ಸರ್? ಇಲ್ಲ, ಅಂದರೆ ಟ್ರೇಲರಿಗೆ ಬಂದಿರೋ ಕಮೆಂಟ್ಸ್ಗಳು ನೋಡಿದಾಗ ತುಂಬ ಖುಷಿ ಆಯಿತು. ಅಂದರೆ ತುಂಬ ಒಳ್ಳೆ ಪಾಸಿಟಿವ್ ಕಮೆಂಟ್ಸು. ಆ್ಯಂಡ್ ಟ್ರೇಲರ್ ಮೇಕಿಂಗ್ ಬಗ್ಗೆ ಅಥವಾ ಅದರಲ್ಲಿ ಒಂದು ಹುಲಿಯ ಕತೆ ಹೇಳ್ತೀನಿ ಅನ್ನೋವಂಥದ್ದನ್ನು ಎಲ್ಲರೂ ಇವಾಗ ಕೇಳ್ತಾರೆ. ಅಂದರೆ ಹುಲಿ ಯಾರು, ಏನು ಹುಲಿ ಕತೆ ಅಂತ. ಅದು ಖುಷಿ ಆಗುತ್ತೆ. ಏನೋ ಒಂದು ಹೇಳೋಕ್ಕೆ ಹೊರಟಾಗ ಅದನ್ನು ಜನ ಸ್ವೀಕಾರ ಮಾಡೋವಂಥದ್ದಿದೆ ಅಲ್ವಾ, ಅದು ದೊಡ್ಡ ಪಾಸಿಟಿವ್ ಸೈನ್ ಅಂತ ತಿಳ್ಕೊತೀನಿ ನಾನು. ಹೌದು, ಟ್ರೈಲರಲ್ಲಿ ಎಲ್ಲ ಕಡೆ ಕೇಳಿಸೋದೇ ಹುಲಿ. ಹೌದು, ಆ ಹುಲಿ ಸಿಗುತ್ತಾ ಹೇಗೆ ಸರ್? ಅದು ಹುಲಿ ಯಾರು ಅನ್ನೋವಂಥದ್ದು ಇಂಪಾರ್ಟೆಂಟು. ಆ ಹುಲಿ ಏನು ಮಾಡ್ತಾ ಇದೆ, ಆಬ್ವಿಯಸ್ಲಿ ಹುಲಿಯಿಂದ ತೊಂದರೆ ಆಗ್ತಾ ಇದೆ ಊರಿಗೆ. ಆ ಹುಲಿನ ಹಿಡಿಯೋಕ್ಕಾಗತ್ತಾ, ಹುಲಿ ಹಿಡಿದ್ರೆ ಊರಿಗೂ ಒಳ್ಳೇದಾಗತ್ತಾ, ಈ ಎಲ್ಲ ಪ್ರಶ್ನೆಗಳಿರುತ್ತೆ. ಆ್ಯಂಡ್ ಆ ಹುಲಿಗೂ ನನಗೂ ಏನು ಸಂಬಂಧ, ನಾನೇ ಹುಲಿನ ಇದೆಲ್ಲ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಹೌದು, ತುಂಬಾ ಸಸ್ಪೆನ್ಸ್ಗಳನ್ನ ಹುಟ್ಟು ಹಾಕಿದ್ದೀರಾ. ಯಾಕಂದ್ರೆ ಯಾವುದನ್ನ ಅಷ್ಟು ಈಸಿಯಾಗಿ ಗೆಸ್ ಮಾಡೋಕ್ಕಾಗಲ್ಲ. ಅದನ್ನ ನೋಡಿದಾಗ ಅಷ್ಟೊಂದು ಡಿಫ್ರೆಂಟ್ ಆಗಿ ಕಾಣಿಸುತ್ತೆ ಸರ್. ಇವಾಗ ಡೈರೆಕ್ಟರ್ ಬಂದು ಈ ಥರದೊಂದು ಕತೆ ಇದೆ ಅಂತ ಹೇಳಿದಾಗ ಸರ್ ನಿಮ್ಗೆ ಹೆಂಗೆ ಅನಿಸ್ತಾ? ಯಾಕೆ ಈ ಥರ ಕೇಳ್ತಾ ಇದ್ದೀನಿ ಅಂದರೆ, ಆಲ್ರೆಡಿ ನೀವು ಡೈರೆಕ್ಷನ್ ಮಾಡಿದವರು 2 ಸಿನಿಮಾ, ನಿಮಗೆ ಕತೆ ಒಪ್ಸೋದು ಕಷ್ಟ ಅಲ್ವಾ? ಹಾಗಿರುವಾಗ ಈ ಥರದೊಂದು ಕತೆನ ಬಂದು ನಿಮಗೆ ಹೇಳಿದಾಗ ಹೇಗಿತ್ತು ಸರ್? ಅದೇ, ನಾನು ಡೈರೆಕ್ಟ್ ಮಾಡ್ತೀನಿ ಹೌದು. ಆದರೆ ನನ್ನ ಕತೆಗಳು ಕೇಳಿದಾಗ ಇವಾಗ ಬೇರೊಬ್ಬರು ಡೈರೆಕ್ಟ್ ಮಾಡ್ತಾ ಇದ್ದಾರೆ ಅಂತಂದಾಗ ನನಗೆ ಮೊದಲು ಆ ಕತೆ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ಬೇಕು. ಆ್ಯಂಡ್ ನನ್ನಿಂದ ಏನೋ ಒಂದು ಇಂಟ್ರೆಸ್ಟಿಂಗ್ ಆಗಿ ಈ ಪಾತ್ರನ ಮಾಡಬಹುದು ಅನ್ನೋವಂಥ ಒಂದು ಕಾನ್ಫಿಡೆನ್ಸ್ ಬರಬೇಕು. ಸೊ ಅದೆರಡೂ ಬಂತು. ಬಿಕಾಸ್ ಒಂದು ಸಿನಿಮಾ ಮಾಡಬೇಕಾದ್ರೆ ನಾವು ಡೆಫಿನೆಟ್ಲಿ ಇನ್ನೂ ತುಂಬ ಮಾಡೋದಕ್ಕಿಂತ ನಾವು ಹೊಸಬ್ರೇ. ಸೊ ನಮಗೆ ಒಂದು ನಂಬಿಕೆಯಿಂದ ಸಿನಿಮಾ ಮಾಡೋದು. ಇವಾಗ ಒಬ್ಬ ಡೈರೆಕ್ಟ್ರು ಬಂದು ಕತೆ ಹೇಳಿದಾಗ ಹಿಂದೆ ಎಷ್ಟೋ ಸಲ ಕತೆ ಹೇಳಿದ ಒಂದು ರೀತಿ ಇರುತ್ತೆ, ಸಿನಿಮಾ ಆದಾಗ ಬೇರೆ ರೀತಿ ಇರುತ್ತೆ. ವಿ ಕಾಂಟ್ ಹೆಲ್ಪ್, ಬಿಕಾಸ್ ಸಿನಿಮಾ ಹಾಗೇನೆ. ಪ್ರೊಡ್ಯೂಸರ್ ಡೈರೆಕ್ಟರ್ಗೆ ದುಡ್ಡು ಹಾಕೋದು ಕೂಡ ನಂಬಿಕೆ, ಚೆನ್ನಾಗಿ ಮಾಡಬಹುದು ಅಂತ. ಒಬ್ಬ ಆ್ಯಕ್ಟರ್ ಒಂದು ಸಿನಿಮಾನ ಒಪ್ಕೊಳ್ಳೋದು ಕೂಡ ಡೈರೆಕ್ಟರ್ ಮೇಲೆ ಇರೋವಂಥ ನಂಬಿಕೆ, ಇವ್ರು ಚೆನ್ನಾಗಿ ಮಾಡ್ಬೋದು, ಚೆನ್ನಾಗಿ ಆಗ್ಬೋದು ಸಿನಿಮಾ ಅಂತ. ಸೊ ಅವರು ಕತೆ ಹೇಳಿದ ರೀತಿ ಇಷ್ಟ ಆಯಿತು, ಕತೆ ಇಷ್ಟ ಆಯಿತು, ಅವ್ರ ಮೇಲೆ ನಂಬಿಕೆ ಬಂತು. ಆ್ಯಂಡ್ ಆ ನಂಬಿಕೆ ಡೆಫಿನೆಟ್ಲಿ ಅವರು ಅದನ್ನು ಅದೇ ರೀತಿ ಮಾಡಿದಾರೇನೋ ಅಂಥದ್ದು ಗೊತ್ತಾಗಿದೆ ಸಿನಿಮಾ ಮುಖೇನ. ಇವಾಗ ನಾವೇನು ಫುಲ್ ಕೆಲಸ ಆದಮೇಲೆ ನೋಡಿಲ್ಲ, ಬಟ್ ರಫ್ ವರ್ಕ್ ಆದಮೇಲೆ ನೋಡಿದ್ವಿ. ಸೊ ಅವ್ರು ಏನು ಹೇಳಿದ್ದಾರೆ ಅದನ್ನು ಮಾಡಿದ್ದಾರೆ. ಸೊ ಹಾಗಾಗಿ ಜನರಿಗೆ ಇಷ್ಟ ಆಗುತ್ತೆ ಅನ್ನೋ ಅಂಥ ನಂಬಿಕೆ ಇದೆ. ನೀವು ಇದು ಡೈರೆಕ್ಟರ್ದು ಫಸ್ಟ್ ಮೂವಿ ಆಗಿರೋದ್ರಿಂದ ಡೈರೆಕ್ಟರ್ ಮೇಲೆ ಇಷ್ಟೊಂದು ಹೋಪ್ ಇರೋದಕ್ಕೆ ಅವ್ರದ್ದು ಹಿಂದೆ ಮಾಡಿರುವಂಥ ಯಾವುದಾದ್ರೂ ಮೇಕಿಂಗ್ಸ್ ಏನಾದರೂ ನೋಡಿದ್ರಾ ಹೇಗೆ ಒಪ್ಕೊಳ್ಳೋಕ್ಕೆ? ಅದೇ, ಇನ್ನೊಂದೇನು ಅಂತಂದರೆ ನಾವು ಆ್ಯಕ್ಟಿಂಗ್ ಅಂತ ಮಾಡಿದಾಗ ಆಬ್ವಿಯಸ್ಲಿ ನಮಗೆ ಬರೋದು ಹೊಸಬ್ರ ಸಿನಿಮಾನೇ. ಬಿಕಾಸ್ ದೊಡ್ಡ ಡೈರೆಕ್ಟ್ರು
ನಮ್ಮನ್ನು ಹುಡ್ಕೊಂಬರೋವಂಥ ಟೈಮ್ ಇನ್ನೂ ಬಂದಿಲ್ಲ, ನಾವು ಇನ್ನೂ ತುಂಬ ಸಾಧನೆ ಮಾಡಬೇಕಾಗಿದೆ. ಸೊ ಹಂಗಿರ್ಬೇಕಾದ್ರೆ ಹೊಸಬ್ರ ಸಿನಿಮಾನ ನಾನು ಯಾವಾಗಲೂ ತುಂಬ ಇಂಟ್ರೆಸ್ಟಿಂಗ್ ಆಗಿ ತಗೋತೀನಿ. ಬಿಕಾಸ್ ಅವ್ರ ಹತ್ರ ಫೈರ್ ಜಾಸ್ತಿ ಇರುತ್ತೆ. ಬಿಕಾಸ್ ಗೆಲ್ಲಬೇಕು ಅನ್ನೋಂಥದ್ದು ಮಾತ್ರ ಇರುತ್ತೆ ಹೊಸಬ್ರ ಹತ್ರ. ಗೆದ್ದವ್ರ ಹತ್ರ ಆ ಗೆಲುವನ್ನು ಕಾಪಾಡಬೇಕು ಅಥವಾ ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಮಾಡಬೇಕು ಅಂತ ಇರುತ್ತೆ. ಬಟ್ ಗೆಲುವನ್ನು ಬೆನ್ನಟ್ಟಿ ಹೊರಟವನಿಗೆ ಆ ಒಂದು ಫೈರ್ ಇರುತ್ತೆ. ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದು ಇವ್ರ ಹತ್ರ ನೋಡಿದೆ ನಾನು. ಇನ್ನೊಂದು ಅದೇ ಅವರ ವರ್ಕಿಂಗ್ ಸ್ಟೈಲ್ ನನಗೆ ಇಷ್ಟ ಆಯಿತು. ಬಿಕಾಸ್ ಅವರು ಏನು ಸ್ಕೆಚ್ ಎಲ್ಲ ಮಾಡ್ಕೊಂಡು ಬಂದಿದ್ರು, ಆ ಕ್ಲಾರಿಟಿ ಇಷ್ಟ ಆಯಿತು ನನಗೆ. ಡೈರೆಕ್ಟರ್ ಏನು ಸ್ಕ್ರಿಪ್ಟ್ ಹೇಳಿದ್ರು ಅದು ಆ್ಯಸ್ ಇಟ್ ಈಸ್ ಅದೇ ಮಾಡಿದ್ರೆ ಅಥವಾ ನಿಮ್ಮ ಕಡೆಯಿಂದ ಏನಾದರೂ ಚೇಂಜಸ್ ಆಗಿತ್ತು? ನಾನು ಎಲ್ಲ ಸಿನಿಮಾಗಳಿಗೂ ನನ್ನ ಒಪಿನಿಯನ್ ಹೇಳ್ತೀನಿ. ನಾನು ಹಿಂಗೆ ಹೇಳ್ತೀನಿ, ಸೊ ಹಿಂಗಿದೆ ನೋಡಿ, ನನಗೆ ಹಿಂಗೆ ಅನ್ನಿಸ್ತಾ ಇದೆ. ಆ್ಯಸ್ ಅನ್ ಆಡಿಯನ್ಸ್ ಆಗಿ ಹೇಳೋದು, ನಾನು ಡೈರೆಕ್ಟರ್ ಆಗಿ ಎಕ್ಸ್ಪೀರಿಯನ್ಸ್ ಇದೆ ಅಂತೆಲ್ಲ ಹೇಳೋಕ್ಕೆ ಹೋಗಲ್ಲ. ಆ್ಯಸ್ ಅನ್ ಆಡಿಯನ್ಸ್ ಆಗಿ ನನಗೆ ಈ ಥರ ಕಾಣ್ತಿದೆ, ಈ ಕರೆಕ್ಷನ್ಸ್ ಮಾಡ್ಕೋಬೋದು, ಏನು ಅಂತ ನೀವು ನೋಡ್ಕೊಳ್ಳಿ ಅಂತ. ನಾನು ಫೋರ್ಸ್ ಮಾಡಲ್ಲ, ಇದು ಮಾಡಲೇ. ಬಿಕಾಸ್ ನನಗೆ ಇಷ್ಟ ಆಗದೆ ಇದ್ರೆ ಸಿನಿಮಾ ಮಾಡಿ ಅರ್ಥ ಇಲ್ಲ. ಒಂದ್ಸಲ ಇಷ್ಟ ಆಗಿ ಕತೆ ಇಷ್ಟ ಆಗಿದೆ ಅಂತ ಒಪ್ಪಿದ ಮೇಲೆ ಮತ್ತೆ ನಾವು ಅವ್ರಿಗೊಂದು ಫ್ರೀ ಹ್ಯಾಂಡ್ ಕೊಡಲೇಬೇಕು ಡೈರೆಕ್ಟರ್ಗೆ. ಬಿಕಾಸ್ ಅವರ ಕನಸದು, ನಾವು ಅವ್ರ ಕನಸಲ್ಲಿ ಒಂದು ಪಾತ್ರ ಆಗ್ತಾ ಇದ್ದೀವಿ ಹೊರತು ನಮ್ಮ ಕನಸಲ್ಲ ಅದು, ಅವ್ರ ಕನಸು. ಅದನ್ನು ನಮ್ಮ ಮೂಲಕ ಅವರು ಮಾಡಿಸ್ಕೋತಾ ಇದ್ದಾರೆ. ಸೊ ಆವಾಗ ನಾನು ಕೇವಲ ನಟ ಆಗಿದ್ದಾಗ ನಾನು ನನ್ನ ಸಜೆಷನ್ಸ್ ಖಂಡಿತ ಹೇಳ್ತೀನಿ. ಬಟ್ ಫೋರ್ಸ್ ಮಾಡೋಕ್ಕೋಗಲ್ಲ. ಒಪಿನಿಯನ್ ಇಸ್ ಅಂದರೆ ಆ ಡಿಸಿಷನ್ ಇಸ್ ಯೋರ್ಸ್. ನಾನು ಒಪಿನಿಯನ್ ಹೇಳ್ತೀನಿ ಅಷ್ಟೇ. ಕೆಲವೊಂದು ಅವ್ರು ತೊಗೊಂಡಿದ್ದಾರೆ, ಕೆಲವೊಂದು ನನಗೆ ಕನ್ವಿನ್ಸ್ ಮಾಡಿದ್ದಾರೆ, ಇಲ್ಲ ಸರ್ ಇದು ಹಿಂಗೆ ಬೇಡ, ಹಿಂಗಿದ್ರೇ ಚೆನ್ನಾಗಿರುತ್ತೆ ಅಂತ. ಅದು ಕಂಪ್ಲೀಟ್ಲಿ ಅವರ ಕಾಲ್. ಆ್ಯಂಡ್ ಏನೇ ಒಳ್ಳೆಯ ಅಭಿಪ್ರಾಯ ಬಂದರೂ ಅದು ಎಲ್ಲ ಕ್ರೆಡಿಟ್ ಡೈರೆಕ್ಟರ್ಗೇನೆ. ಸಿನಿಮಾದಲ್ಲಿ ಒಂದೊಳ್ಳೆ ಪೊಲೀಸ್ ಕ್ಯಾರೆಕ್ಟರ್ನ ಮಾಡ್ತಿದ್ದೀರಾ. ಆ ಪೊಲೀಸ್ ಕಾಸ್ಟ್ಯೂಮಿಗೆ ಒಂದು ಗತ್ತಿರುತ್ತೆ, ನೋಡಿದಾಗಲೇ ಅದು ಆಟೋಮೆಟಿಕ್ಕಾಗಿ ಒಂದು ರೆಸ್ಪೆಕ್ಟ್ ಅಂತ ಬರುತ್ತೆ. ಆ ಕಾಸ್ಟ್ಯೂಮನ್ನು ನೀವು ಹಾಕಿದಾಗ ನಿಮಗೆ ಆ ವೈಬ್ರೇಷನ್ ಹೇಗಿತ್ತು ಸರ್? ಖಂಡಿತ ಪೊಲೀಸ್ ಕ್ಯಾರೆಕ್ಟರ್ ಅಂದರೆ ನನಗೆ ತುಂಬ ಇಷ್ಟ. ಬಿಕಾಸ್ ಪೊಲೀಸ್ ಸಿನಿಮಾಗಳು ತುಂಬ ನೋಡ್ತಾ ಇದ್ದೆ. ನನಗೆ ಇವಾಗ ಮದಕರಿ ಆಗಿರ್ಬೋದು, ಕೆಂಪೇಗೌಡ ಸಿನಿಮಾ ಆಗಿರ್ಬೋದು, ಅಥವಾ ಸಾಯಿ ಕುಮಾರ್ ಸರ್ದು ಕೆಲವು ಸಿನಿಮಾಗಳಾಗಿರ್ಬೋದು, ಅದೆಲ್ಲ ನೋಡಿದಾಗ ತುಂಬ ಖುಷಿ ಆಗುತ್ತೆ. ಬಿಕಾಸ್ ಅದು ನಮಗೇನೋ ಒಂದು ಪೊಲೀಸ್ ಅಂತ ಬಂದಾಗ ಅಲ್ಲೊಂದು ಪವರ್ ಇರುತ್ತೆ. ಆ ಪವರಿಂದ ಏನೋ ಒಂದು ಒಳ್ಳೆ ಕೆಲಸ ಮಾಡ್ತಾರೆ, ಅನ್ಯಾಯ ಆದಾಗ ನ್ಯಾಯ ಕೊಡಿಸ್ತಾರೆ ಅನ್ನೋವಂಥದ್ದು ನಮಗೆ ಕನ್ವಿನ್ಸ್ ಆಗುತ್ತೆ. ಸೊ ಅಂಥ ಸಿನಿಮಾಗಳು ನನಗೆ ಇಷ್ಟ ಯಾವತ್ತು. ಸೊ ಆ ಪಾತ್ರ ನಾನು ಮಾಡಬೇಕು ಅಂತಂದರೆ ಸುಮ್ಮನೆ ಮಾಡೋಕ್ಕಾಗಲ್ಲ. ಸುಮ್ಮನೆ ಯೂನಿಫಾರ್ಮ್ ಹಾಕಿದ ತಕ್ಷಣ ನಾವು ಪೊಲೀಸರ ಕಾಣಲ್ಲ. ಸೊ ಅದಕ್ಕೊಂದು ಸ್ವಲ್ಪ ವರ್ಕೌಟ್ ಆ್ಯಂಡ್ ಹೋಮ್ವರ್ಕ್ ಮಾಡಬೇಕಾಗಿತ್ತು. ಅದನ್ನು ಮಾಡಿನೇ ನಾನು ಆ ಪಾತ್ರ ಮಾಡಿರೋದು. ಸೊ ಇವಾಗ ಪೋಸ್ಟರ್ ನೋಡಿದಾಗ ಒಂದು ಪೊಲೀಸ್ ಥರ ಕಾಣ್ತೀನಿ ಅಂತ ಕೆಲವರೆಲ್ಲ ಹೇಳಿದಾಗ ಖುಷಿ ಆಗುತ್ತೆ. ಹೇಗೆ ನೀವು ನ್ಯಾಯ ಕೊಡಿಸಿದ್ರಾ ಹೆಂಗೆ? ಅಲ್ಲ, ಅಲ್ಲಿ ನೀವು ಸಿನಿಮಾ ನೋಡಿದ್ಮೇಲೆ ನೀವೇ ಹೇಳಬೇಕು, ನನಗೇ ನ್ಯಾಯ ಕೊಡಬೇಕಾ ಇನ್ನೊಬ್ರು, ಇಲ್ಲ ನಾನು ನ್ಯಾಯ ಕೊಡಿಸ್ತೀನ, ಏನೋ ಇದೆ ಹುಲಿ ನನಗೆ ತೊಂದರೆ ಮಾಡುತ್ತಾ, ಇಲ್ಲ ಹುಲಿಗೆ ನಾನು ತೊಂದರೆ ಮಾಡ್ತೀನಿ ಅಂತ ಸಿನಿಮಾನೇ ಹೇಳುತ್ತೆ. ಹಾಗಿದ್ರೆ ಏನೋ ಇದೆ ಇದರಲ್ಲಿ. ಖಂಡಿತ ಇದೆ ಸರ್. ಇವಾಗ ಪೊಲೀಸ್ ಕ್ಯಾರೆಕ್ಟರ್ ಅಂತ ಬಂದಾಗ ನೀವೇ ಹೇಳ್ದಂಗೆ ನಾನು ವೀರಮದಕರಿ, ಕೆಂಪೇಗೌಡ ಈ ಥರ ನೋಡಿದ್ದೆ ಸಿನಿಮಾ, ಈ ಥರದ್ದು ಅಂತ ಹೇಳಿದಾಗ ಈ ಸಿನಿಮಾ ನಿಮ್ಮ ಕ್ಯಾರೆಕ್ಟರ್ ಬಂದಾಗ ಆಬ್ವಿಯಸ್ಲಿ ನೀವು ಒಂದು ರೆಫರೆನ್ಸಿಗೆ ಅಂತ ನೋಡ್ತಾ ಇರ್ತೀರಾ. ಒಬ್ಬ ಯಾರಾದರೂ ಈ ಥರದ್ದು ಏನಾದರೂ ನೋಡಿದ್ರಾ, ಫಾಲೋ ಮಾಡಿದ್ರಾ? ಅಲ್ಲ, ಟು ಬಿ ಹಾನೆಸ್ಟ್, ಈ ಸಿನಿಮಾದ ಒಂದು ಪೊಲೀಸ್ ಕ್ಯಾರೆಕ್ಟರ್ ಇದೆ ಅಲ್ವಾ, ಅದು ಜಾಸ್ತಿ ಸಿನಿಮಾ ರೆಫರೆನ್ಸಸ್ಗಳನ್ನು ತಗೊಳ್ಳೋದು ಕಷ್ಟ. ಬಿಕಾಸ್ ಇದರಲ್ಲಿ ಒಂದು ಹೀರೋಯಿಸಮ್ ಏನೂ ಇಲ್ಲ. ಇದೊಂದು ರಿಯಲಿಸ್ಟಿಕ್ ಆಗಿ ಒಂದು ಪೊಲೀಸ್ ಸ್ಟೇಷನಲ್ಲಿ ಪೊಲೀಸ್ ಹೆಂಗಿರ್ತಾನೆ ಹಂಗಿರುವಂಥ ಪಾತ್ರ ಇದು. ಸೊ ಹಾಗಾಗಿ ನಾನು ಸಿನಿಮಾದಲ್ಲಿ ನೋಡಿದ್ರೆ ಇವಾಗ ಒಂದು ಸ್ವಲ್ಪ ಅದರಲ್ಲಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಇರ್ಬೋದು, ಅದು ಈ ಸಿನಿಮಾಗೆ ಅಡಾಪ್ಟ್ ಆಗಲ್ಲ. ಹಾಗಂತ ನೋಡಿಲ್ಲ ಅಂತಲ್ಲ, ತುಂಬ ಸಿನಿಮಾಗಳು ನೋಡಿದ್ದೀನಿ. ಸೊ ಕೆಲವೊಂದು ಸಿನಿಮಾ ಸ್ವಲ್ಪ ಅಂದರೆ ನನ್ನ ಕ್ಯಾರೆಕ್ಟ್ರು ಈ ಥರ ಸ್ವಲ್ಪ ಕನೆಕ್ಟ್ ಮಾಡ್ಕೋಬೋದು ಅಂತ ಅನ್ನಿಸ್ತು ನನಗೆ. ಆದರೆ ಈ ನನಗೆ ಹೆಲ್ಪ್ ಆಗಿದ್ದು ಯಾವುದು ಅಂತಂದರೆ, ನಾನೊಂದು ಸ್ಕ್ರಿಪ್ಟ್ ಮಾಡ್ತಾ ಇದ್ದೆ ಪೊಲೀಸ್ ರಿಲೇಟೆಡು. ಅದಕ್ಕೆ ನಾನು ಸ್ಟೇಷನಲ್ಲೆಲ್ಲ ಒಂದು ಸ್ವಲ್ಪ ಹೋಮ್ವರ್ಕ್ ಮಾಡ್ಕೊಂಡಿದ್ದೆ. ಸೊ ಅದು ನನಗೆ ಹೆಲ್ಪ್ ಆಯಿತು. ರಿಯಲ್ ಆಗಿ ಸ್ಟೇಷನಲ್ಲಿ ಹೆಂಗಿರ್ತಾರೆ ಪೊಲೀಸರು, ಅದೆಲ್ಲ ಸ್ವಲ್ಪ ಹೆಲ್ಪ್ ಆಯಿತು ನನಗೆ. ಬೇಸಿಕಲಿ ನೀವು ಯಾವ ಫ್ಯಾನ್ಸು ಈ ಸಸ್ಪೆನ್ಸ್ ಸಿನಿಮಾದ ಅಥವಾ ಲವ್ ಸ್ಟೋರಿನ ಅಥವಾ ಜಾಸ್ತಿ ಕಮರ್ಷಿಯಲ್ ಮಾಸ್ ಕ್ಯಾರೆಕ್ಟರ್ಗಳು? ಅಂದರೆ ನಾನು ಯಾವತ್ತೂ ಒಳ್ಳೆಯ ಕಥೆಯ ಫ್ಯಾನ್ ನಾನು. ಬಟ್ ಕ್ಯಾಟಗರೈಸ್ಡ್ ಅಂದರೆ ಸಿನಿಮಾ ಬಗ್ಗೆ ಹೇಳೋದಾದರೆ ನಾನು ಮಾಸ್ ಎಂಟರ್ಟೈನರ್ ಫ್ಯಾನ್. ನನಗೆ ಬಂದಾಗ ಹಿಂಗೆ ಎಂಟ್ರಿ, ಹೆಂಗೆ ಒಂದು ಮಜಾ ಕೊಡೋ ಡೈಲಾಗು, ಹಿಂಗೆ ಫೈಟ್, ಅದು ಮಜಾ ಆಗುತ್ತೆ. ಬಟ್ ಆ್ಯಸ್ ಎ ಆರ್ಟಿಸ್ಟ್ ನೋಡೋದಕ್ಕೆ ಹೇಳ್ತಿರೋದು, ಆ್ಯಸ್ ಎನ್ ಆರ್ಟಿಸ್ಟ್ ನನಗೆ ನನ್ನ ಪರ್ಫಾರ್ಮೆನ್ಸ್ ತೋರಿಸೋವಂಥದ್ದು ಅಥವಾ ಒಬ್ಬ ನಟನಾಗಿ ಗುರುತಿಸುವಂಥ ಸಿನಿಮಾಗಳು ಮಾಡೋದಕ್ಕೆ ತುಂಬ ಇಷ್ಟ. ಸೊ ಬೇರೆ ಬೇರೆ ಥರದ್ದು ಮಾಡಬೇಕು. ಇವಾಗ ಅಧಿಪತ್ರದಲ್ಲಿ ಒಂದು ನಟನಿಗೆ ಒತ್ತು ಕೊಡುವಂಥ ಪಾತ್ರ. ಇವಾಗ ಜೈ ಸಿನಿಮಾ ನೆಕ್ಸ್ಟ್ ನಾನು ಬರ್ತಾ ಇರೋವಂಥದ್ದು, ಅದರಲ್ಲಿ ಎಲ್ಲ ಇದೆ. ಅದರಲ್ಲಿ ಹ್ಯೂಮರ್ ಇದೆ, ಆ್ಯಕ್ಷನ್ ಇದೆ, ಸೊ ಎಂಟರ್ಟೈನ್ಮೆಂಟ್ ಇದೆ. ಸೊ ಎಲ್ಲ ಒಂದೊಂದು ಸಿನಿಮಾ ಒಂದೊಂದು ಥರ ಇರಬೇಕು, ಇಲ್ಲಾಂದರೆ ಹೇಳ್ಬಿಡ್ತಾರೆ ಇವನೇನು ಅದೇ ಥರ ಮಾಡ್ತಾ ಇದ್ದಾನೆಲ್ಲ ಅಂತ. ಹೌದು ಸರ್. ಇವಾಗ ಅಧಿಪತ್ರದಲ್ಲಿ ಒಂದು ದೈವ ಸುತ್ತನೂ ಇರ್ಬೋವಂಥ ಕತೆ ಗೆಸ್ ಮಾಡಿರೋ ಪ್ರಕಾರ ಹೇಗೆ ಸರ್ ಇದು? ಹೌದಾ? ಹೇಗೆ?
ಅಂದರೆ ನೋಡಿ, ದೈವದ ವಿಚಾರಗಳಿದೆ, ಇಲ್ಲ ಅಂತಲ್ಲ. ದೈವದ ಒಂದು 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 ನಮ್ಮ ಭಾಗದ ಮಂಗಳೂರಿನ ಅಥವಾ ತುಳುನಾಡಿನ ಒಂದು ಕಥೆಯನ್ನು ಹೇಳಬೇಕಾದ್ರೆ ಅಲ್ಲಿ ದೈವ ಕನೆಕ್ಷನ್ ಇಲ್ಲದೆ ಕಥೆ ಹೇಳೋಕ್ಕಾಗಲ್ಲ. ದೈವ ಅನ್ನುವಂಥದ್ದು ಅದು ರೂಟ್, ಅದು ನಮ್ಮದು. ಹಾಗಂತ ದೈವವನ್ನು ನಾವೆಲ್ಲೂ ತೋರಿಸಿಲ್ಲ ಸಿನಿಮಾದಲ್ಲಿ. ನಮಗೆ ಅದರ ಅಗತ್ಯತೆ ಇಲ್ಲ. ಈ ಸಿನಿಮಾಗೆ ದೈವವನ್ನು ತೋರಿಸ್ಬೇಕು ಅಂತ ಇಲ್ಲ. ದೈವದ ವಿಚಾರಗಳು ಬರುತ್ತೆ, ಡೈಲಾಗಲ್ಲಿ ಬರುತ್ತೆ. ಇಲ್ಲಿ ಬರೋವಂಥದ್ದು ಆಟಿಕಳಂಜ ಅನ್ನೋವಂಥ ಒಂದು ಫಾರ್ಮ್ಯಾಟ್ ಇಲ್ಲಿ ನಾವು ತೋರಿಸಿದ್ದೀವಿ. ಸೊ ದೈವದ ವಿಚಾರಗಳು ಬರುತ್ತೆ, ಬಟ್ ದೈವದ ಯಾವುದೇ ರೀತಿಯ ಅಂದರೆ ಪಾತ್ರ ಇರಲ್ಲ ಇಲ್ಲಿ. ಸರ್, ಇವಾಗ ಆಲ್ರೆಡಿ ತುಳುದಲ್ಲಿ ನೀವು 2 ಸಿನಿಮಾನ ಮಾಡಿ ಗೆದ್ದೋದು. ಇವಾಗ 3ನೇ ಸಿನಿಮಾ ಜೈ ಸಿನಿಮಾ ಮಾಡ್ತಿದ್ರೆ, ಅದು ಆ್ಯಕ್ಚುಲಿ ಇವಾಗ ಬಾಲಿವುಡ್ಡಿಂದ ಸುನೀಲ್ ಶೆಟ್ಟಿ ಸರ್ನ ಸಿನಿಮಾ ಕರ್ಕೊಂಡು ಬಂದಿರೋದಾಗಿರ್ಬೋದು. ಇದೆಲ್ಲ ಒಂದು ಒಳ್ಳೆ ವಿಷಯ, ಕೇಳೋಕ್ಕೆ ಖುಷಿ ಆಗುತ್ತೆ. ಸೊ ಹಾಗಿರುವಾಗ ಅಲ್ಲಿ ಒಂದು ಸಕ್ಸಸ್ಸನ್ನು ಕಂಡಂಥವ್ರು ಈ ಸಿನಿಮಾ ನಿಮಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸರ್? ನೋಡಿ, ಪ್ರತಿ ಸಿನಿಮಾ ಇಂಪಾರ್ಟೆಂಟ್. ಏನಕ್ಕೆ ಅಂತಂದರೆ, ಒಂದು ಸಿನಿಮಾ ಇನ್ನೊಂದು ಸಿನಿಮಾನ ಡಿಸೈಡ್ ಮಾಡುತ್ತೆ. ಅದು ಆ್ಯಕ್ಟರ್ ಇರ್ಬೋದು, ಡಿರೆಕ್ಟರ್ ಇರ್ಬೋದು. ಆ್ಯಕ್ಟರ್ಗೆ ಇನ್ನೊಂದು ಸಿನಿಮಾ ಸ್ವಲ್ಪ ಈಸಿಯಾಗಿ ಸಿಗ್ಬೋದು, ಬಟ್ ಡೈರೆಕ್ಟರ್ಗೆ ತುಂಬ ಕಷ್ಟ ಆಗುತ್ತೆ. ಒಂದು ಸಿನಿಮಾ ಆದಮೇಲೆ ಅದು ಚೆನ್ನಾಗಿ ಪರ್ಫಾರ್ಮ್ ಮಾಡದೇ ಇದ್ದರೆ ಇನ್ನೊಂದು ಸಿನಿಮಾ ಸಿಗೋ ಅಂಥದ್ದು. ಆದರೆ ಆ್ಯಸ್ ಅನ್ ಆರ್ಟಿಸ್ಟಾಗಿ ನೋಡೋದಾದರೆ ನನಗೆ ಪ್ರತಿ ಸಿನಿಮಾ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಒಂದು ಸಿನಿಮಾ ನಾನು ಒಪ್ಕೊಂಡಿದ್ದೀನಿ ಅಂತಂದರೆ ಅದಕ್ಕೆ ನಾನು ಜವಾಬ್ದಾರಿ ಆಗ್ತೀನಿ. ಅದು ಚೆನ್ನಾಗಾದರೂ ನಾನು ಜವಾಬ್ದಾರಿ, ಒಂದು ಸಣ್ಣ ಜವಾಬ್ದಾರಿ ನಂದು. ಅದು ಚೆನ್ನಾಗಿ ಆಗದೇ ಇದ್ದರೆ ಒಂದು ಸ್ವಲ್ಪ ಜಾಸ್ತಿ ಜವಾಬ್ದಾರಿ ನಮ್ಮದೇ ಆಗುತ್ತೆ. ಸೊ ಹಂಗಿರ್ಬೇಕಾದ್ರೆ ನನ್ನದು ತುಂಬ ಪ್ಲ್ಯಾನ್ಗಳಿದೆ, ತುಂಬ ಕನಸುಗಳಿದೆ. ಇವಾಗ ತುಳು ಸಿನಿಮಾ ರಂಗದಲ್ಲಿ ಬೇರೆ ಬೇರೆ ಥರದ ಸಿನಿಮಾ ನಿರ್ದೇಶನ ಮಾಡಬೇಕು ಅಂತ ಕನಸಿದೆ. ಕನ್ನಡದಲ್ಲಿ ಆ್ಯಕ್ಟ್ ಮಾಡಬೇಕು, ನಿರ್ದೇಶನ ಮಾಡಬೇಕು ಅಂತ ಕನಸುಗಳಿದೆ, ಸ್ಕ್ರಿಪ್ಟ್ಗಳಿದೆ. ಈ ಸಿನಿಮಾ ಚೆನ್ನಾಗಾದರೆ ಅದು ಏನು ಕನಸುಗಳಿಗೆ ವೇಗ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗುತ್ತೆ. ಸರ್, ನಾವು ನಿಮ್ಮನ್ನು ಅಂದರೆ ಇಲ್ಲಿ ಹೆಚ್ಚಾಗಿ ನಾವು ರೂಪೇಶ್ ಸರ್ ಅಂತಂದಾಗ ಗೊತ್ತಾಗಿದೆ ಬಿಗ್ ಬಾಸ್ ಇಂದ, ಟು ಬಿ ಫ್ರ್ಯಾಂಕ್ ಹೇಳಬೇಕಂದ್ರೆ ಅಲ್ವಾ. ಅದನ್ನ ನೋಡಿದಾಗ ಓಕೆ, ಒಬ್ಬ ಕಂಟೆಸ್ಟೆಂಟ್ ಆಗಿ ನಾವು ನೋಡಿದ್ವಿ, ವಿನ್ನರ್ ಆಗಿ ನೋಡಿದ್ವಿ. ಇವಾಗ ನಿಮ್ಮ ಬಗ್ಗೆ ಸರ್ಚ್ ಮಾಡಿದಾಗ ಹಿಂದೆ ಡೈರೆಕ್ಷನ್ನು ಮಾಡಿದ್ರ 2 ಸಿನಿಮಾ, ಅದು ಇವಾಗ ಜೈ ಅನ್ನೋ ಸಿನಿಮಾ ಮಾಡ್ತಾ ಇದ್ದಾರೆ, ಸುನಿಲ್ ಶೆಟ್ಟಿ ಅವ್ರನ್ನ ಹಾಕೊಂಡಿದ್ದಾರೆ. ಅಂದರೆ ಏನೆಲ್ಲ ಟ್ಯಾಲೆಂಟ್ ಇದೆ ಇವರಿಗೆ ಅನ್ನೋದೊಂದು ಕುತೂಹಲ ಸರ್ ನಮಗೆ. ಅಂದರೆ ಅದು ನನ್ನ ಹತ್ರ ಅಷ್ಟೊಂದೆಲ್ಲ ಟ್ಯಾಲೆಂಟ್ ಇದೆ ಅಂತ ಹೇಳೋದಕ್ಕಿಂತನೂ ನಾನು ನನ್ನನ್ನು ಹೇಗೆ ತಗೋತೀನಿ ಅಂತಂದರೆ, ಐ ಆಮ್ ನಾಟ್ ಪರ್ಫೆಕ್ಟ್ ಇನ್ ಎನಿಥಿಂಗ್. ನಾನೊಬ್ಬ ಪರ್ಫೆಕ್ಟ್ ಆ್ಯಕ್ಟರ್ ಅಂತಲೂ ನಾನು ತಗೊಳ್ಳಲ್ಲ, ಪರ್ಫೆಕ್ಟ್ ಡಿರೆಕ್ಟರ್ ಅಂತಲೂ ತಗೊಳ್ಳಲ್ಲ, ಪರ್ಫೆಕ್ಟ್ ಸಿಂಗರ್ ಅಂತಲೂ ತಗೊಳ್ಳಲ್ಲ. ಬಟ್ ನಾನು ಎಲ್ಲದರಲ್ಲೂ ಒಂದು ಸಮಥಿಂಗ್ ಆಗಿದ್ದೀನಿ, ಅಂದರೆ ಸ್ವಲ್ಪ ಆಗಿದ್ದೀನಿ ನಾನು. ಸೊ ಹಾಗಾಗಿ ಎಲ್ಲದರಲ್ಲೂ ಟ್ರೈ ಮಾಡ್ತೀನಿ ನಾನು. ಬಿಕಾಸ್ ನೋಡಿ, ನಾನು ಬಂದಿರೋ ರೂಟು, ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ನೋಡಿದ್ರೆ ನನಗೆ ಅವಕಾಶಗಳು ಯಾರೂ ಕೊಟ್ಟಿಲ್ಲ. ಅವಕಾಶಗಳನ್ನು ಕ್ರಿಯೇಟ್ ಮಾಡೋದಕ್ಕೆ ನಾವೇ ಸ್ಟ್ರಗಲ್ ಮಾಡಿದ್ದೀವಿ. ಹಂಗಿರ್ಬೇಕಾದ್ರೆ ನಾನು ಎಲ್ಲದರಲ್ಲೂ ಟ್ರೈ ಮಾಡಿದ್ದೀನಿ. ಒಂದು ಕಡೆ ಆಲ್ಬಮ್ ಸಿಂಗರ್ ಆಗಿದ್ದೀನಿ, ಆ್ಯಂಕರ್ ಆಗಿದ್ದೀನಿ, TV ಶೋ ಮಾಡ್ತಿದ್ದೆ, RJ ಆಗಿದ್ದೆ, ಆ್ಯಕ್ಟರ್ ಆಗಿದ್ದೆ, ಡೈರೆಕ್ಷನ್ ಮಾಡಿದೆ. ಇದೆಲ್ಲ ನನಗೆ ಖುಷಿ ಕೊಡೋವಂಥದ್ದು. ಆ್ಯಂಡ್ ಡೈರೆಕ್ಟರ್ ಆಗಿರೋದು, ಡೈರೆಕ್ಟರ್ ಆಗಬೇಕು ಅಂತ ಬಂದಿರೋನಲ್ಲ. ನನಗೆ ಯಾರೂ ಹಿಟ್ ಸಿನಿಮಾಗಳನ್ನು ಕೊಡದೇ ಇದ್ದಾಗ ನನ್ನ ಕೆರಿಯರ್ ಮುಗಿದೋಯ್ತು ಅನ್ನೋವಂಥ ಟೈಮಲ್ಲಿ ಫೋರ್ಸ್ಫುಲಿ ಇಲ್ಲ, ಇನ್ನು ನಾನೇ ಮಾಡ್ತೀನಿ ಅಂತ ಡೈರೆಕ್ಟರ್ ಆಗಿರೋದು ನಾನು. ಅಲ್ಲಿ ನನಗೆ ಸಕ್ಸಸ್ ಸಿಕ್ತು. ಸೊ ನನ್ನಲ್ಲಿ ಟ್ಯಾಲೆಂಟ್ ಇದೆ ಅನ್ನೋದಕ್ಕಿಂತ ನಾನು ಟ್ರೈ ಮಾಡಿದೆ ಅಂತ ಹೇಳ್ಬೋದು ಅಷ್ಟೇ. ಸುನಿಲ್ ಶೆಟ್ಟಿ ಸರ್ಗೆ ಆ್ಯಕ್ಷನ್ ಕಟ್ ಹೇಳಿದ್ರಿ, ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸರ್? ಇಲ್ಲ, ಅದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಏನಕ್ಕೆ ಅಂತಂದರೆ, ಅದು ಅವರ ಒಂದು ಕ್ಯಾಲಿಬರ್ ನಿಮಗೆ ಗೊತ್ತಿದೆ, ಪರ್ಸ್ನಾಲಿಟಿ ಗೊತ್ತಿದೆ, ಆ ಒಂದು ಸ್ಟೈಲ್ ಆ್ಯಂಡ್ ಆ್ಯಟಿಟ್ಯೂಡ್ ಗೊತ್ತಿದೆ. ಅದನ್ನು ಸಿನಿಮಾದಲ್ಲಿ ಕ್ಯಾರಿ ಮಾಡೋದು ಒಂದು ಜವಾಬ್ದಾರಿ. ಅದ್ರ ಜೊತೆಗೆ ಅವರು ನನ್ನನ್ನು ನಂಬಿ ಬಂದಿರಬೇಕಾದ್ರೆ ಸುನಿಲ್ ಶೆಟ್ಟಿ ಅವರಿಗೆ ಖುಷಿ ಆಗಬೇಕು. ಅಂದರೆ ಈ ಹುಡುಗನಿಗೆ ನಾನು ಡೇಟ್ ಕೊಟ್ಟಿದ್ದೀನಿ, ಚೆನ್ನಾಗಿ ಮಾಡಿದ್ದಾನೆ ಅನ್ನೋವಂಥದ್ದು ಅವ್ರಿಗೆ ಆಗಬೇಕು. ಎಟ್ ದ ಸೇಮ್ ಟೈಮ್ ಜನ ತುಂಬ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅವ್ರು ಇದ್ದಾರೆ ಅಂತಂದರೆ ಸಕ್ಕದಾಗಿ ಕಾಣ್ತಾರೆ, ಏನೋ ಒಂದು ಒಳ್ಳೆಯ ಪಾತ್ರದ ಮುಖೇನ ಬರ್ತಾರೆ, ಇದೆಲ್ಲ ಇರುತ್ತೆ. ಅದೆಲ್ಲ ಜನರಿಗೆ ಖುಷಿ ಕೊಡುವಂತಹ, ಸ್ಯಾಟಿಸ್ಫ್ಯಾಕ್ಷನ್ ಕೊಡುವಂಥ ರೀತಿಯಲ್ಲೇ ಆಗಿದೆ ಅನ್ನೋವಂಥದ್ದು ನನ್ನ ಒಂದು ನಂಬಿಕೆ. ಆ್ಯಂಡ್ ಅವ್ರ ಜೊತೆ ಕೆಲಸ ಮಾಡಿ ಅವರ ಒಂದು ವೃತ್ತಿಪರತೆ ಅಥವಾ ಅವರು ಏನು ಪ್ರೊಫೆಷ್ನಲಿಸಮನ್ನು ತೋರಿಸ್ತಾರೆ, ಒಂದು ಸಿನಿಮಾದ ಮೇಲೆ ಏನು ಆ ಗೌರವ ತೋರಿಸ್ತಾರೆ ಅಥವಾ ಕಮಿಟ್ಮೆಂಟ್ ತೋರಿಸ್ತಾರೆ, ತುಂಬ ಕಲಿಯುವಂಥದ್ದಿದೆ. ನಾವು ಪ್ರೊಫೆಷ್ನಲಿ ತುಂಬ ಅಡಾಪ್ಟ್ ಆದ್ವಿ, ಡೆವಲಪ್ಡ್ ಆದ್ವಿ ಅಂತ ಖುಷಿ ಇದೆ ನನಗೆ. ಕನ್ನಡದಲ್ಲಿ ಯಾವಾಗ ನೋಡ್ಬೋದು ನಿಮ್ಮ ಡೈರೆಕ್ಷನ್ ನಾವು? ಖಂಡಿತ ಪ್ಲ್ಯಾನ್ ಇದೆ, ಖಂಡಿತ. ನಾನು ಯಾವಾಗಲೂ ಹೆಂಗೆ ಅಂತಂದರೆ, ಒಳ್ಳೆ ಕಥೆಗಳು ಬಂದಾಗ ನಾನು ಆ್ಯಕ್ಟ್ರ್ ಆಗಿರೋದಕ್ಕೇ ಇಷ್ಟಪಡ್ತೀನಿ. ಅಂದರೆ ನನ್ನ ಗೋಲ್ ಇರೋದು ಆ್ಯಕ್ಟ್ರ್ ಆಗೋದಕ್ಕೆ, ಡೈರೆಕ್ಟರ್ ಆಗೋದಕ್ಕಲ್ಲ ಆ್ಯಕ್ಚುಲಿ, ಫಸ್ಟ್ ಆಫ್ ಆಲ್. ಆದರೆ ಒಳ್ಳೆ ಕಥೆಗಳು ಅಂದರೆ ನಾನೇನು ಎಕ್ಸ್ಪೆಕ್ಟ್ ಮಾಡ್ತೀನಿ ಅದು ಬರ್ತಾ ಇಲ್ಲ ಅಂತಂದರೆ ನಾನು ಡೆಫಿನೆಟ್ಲಿ ನನ್ನ ಟೈಮ್ ಕೊಟ್ಟು ಡೈರೆಕ್ಷನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವಾಗ ಕನ್ನಡದಲ್ಲೂ ಹಾಗೇನೆ ಅಧಿಪತ್ರ ದೇವ್ರದಿಂದ ಒಂದು ಒಳ್ಳೆ ಕಥೆ ಬಂತು. ಸೊ ಇನ್ನೂ ಒಳ್ಳೊಳ್ಳೆ ಕಥೆಗೆ ನಾನು ಕಾಯ್ತಾ ಇದ್ದೀನಿ. ಸೊ ಅದರ ಜೊತೆಗೆ ಡೈರೆಕ್ಷನ್ ಮಾಡಬೇಕು ಅಂತಲೂ ಇದೆ. ಹೋಪ್ಫುಲಿ ಸದ್ಯದಲ್ಲೇ ಒಂದು ಅನೌನ್ಸ್ ಮಾಡಬೇಕು ಅಂತ ಇದೆ, ನೋಡೋಣ, ಅದೆಲ್ಲ ದೇವ್ರ ಕೈಯಲ್ಲಿರೋದು.
ಸರ್ ಅಧಿಪತ್ರದಲ್ಲಿ ತುಂಬ ದೊಡ್ಡ ತಾರಾ ಬಳಗನೇ ಇದೆ ಅಂತ ಹೇಳ್ಬೋದು. ಅವ್ರಗಳ ಜೊತೆ ಎಲ್ಲ ವರ್ಕ್ ಮಾಡಿರೋಂಥ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ತುಂಬ ಚೆನ್ನಾಗಿತ್ತು. ಏನಕ್ಕೆ ಅಂತಂದರೆ ಎಲ್ಲರೂ ಕೂಡ ಇವಾಗ ಪ್ರಕಾಶ್ ತುಮಿನಾಡ್ ಅವರಾಗಿರ್ಬೋದು, ದೀಪಕಣ್ಣ ಆಗಿರ್ಬೋದು, ಮಟಾಸರು, ಜಾನ್ವಿ ಅವರು, ಇಲ್ಲ ರಘು ಪಾಂಡೇಶ್ವರು, ಇವರೆಲ್ಲ ತುಂಬ ಅವರವ್ರದ್ದೇ ರೀತಿಯಲ್ಲಿ ಹೆಸರು ಮಾಡಿದಂಥವ್ರು. ಸಿನಿಮಾದಲ್ಲಿ ಜಾನ್ವಿ ಅವ್ರದ್ದು ಮೊದಲನೇ ಸಿನಿಮಾ ಆಗಿರ್ಬೋದು, ಬಾಕಿ ಉಳಿದಿರೋರೆಲ್ಲ ನನಗಿಂತ ತುಂಬ ದೊಡ್ಡ ದೊಡ್ಡ ಸಿನಿಮಾ ಮಾಡಿರೋವಂಥವ್ರು. ಸೊ ಅವರಲ್ಲಿ ಬಂದು ಒಂದು ಜೆನ್ಯೂನ್ ಆಗಿ ಒಂದು ಪ್ರೀತಿಯಿಂದ ಕೆಲವು ಕರೆಕ್ಷನ್ಸ್ಗಳನ್ನು ಹೇಳಿದಾಗ ಅಥವಾ ಚೆನ್ನಾಗಿ ಮಾಡಿದಾಗ ಬೆಂತಟ್ಟೋ ಅಂಥದ್ದು, ಇದೆಲ್ಲ ನಮಗೆ ಇನ್ನೂ ಸೆಟ್ಟಲ್ಲೇ ಒಂದು ಕಾನ್ಫಿಡೆನ್ಸ್ ಕೊಡುತ್ತೆ. ಸೊ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ನನಗೆ. ಸರ್ ಇವಾಗ ಒಂದು ಡೈರೆಕ್ಟರ್ ಆಗಿ, ಅಂದರೆ ಇವಾಗ ಇದರಲ್ಲಿ ನೀವು ಹೀರೋ ಆಗಿ ಆ್ಯಕ್ಟ್ ಮಾಡಿದ್ರು ಕೂಡ ಡೈರೆಕ್ಟರ್ ಅನ್ನೋ ಒಂದು ಮೈಂಡ್ ಸೆಟ್ ಇದ್ದೇ ಇರುತ್ತೆ ಅಲ್ವಾ? ಸೊ ಒಬ್ಬ ಡೈರೆಕ್ಟರ್ ಆಗಿ ಇನ್ನೊಬ್ಬ ಡೈರೆಕ್ಟರ್ನ ಕೆಲಸ ಒಪ್ಕೊಳ್ಳೋದು ಕಷ್ಟನಾ ಅಥವಾ ಹೇಗೆ? ಅಲ್ಲ, ಅದೇನು ಅಂತಂದರೆ ಅದೊಂದು ತಲೆಯಲ್ಲಿ ಇದ್ದೇ ಇರುತ್ತೆ. ಪ್ರತಿಯೊಂದು ಶಾರ್ಟ್ ತೊಗೊಂಡಾಗಲೂ ಇದೇನಕ್ಕೆ ಹಿಂಗೆ ಹಂಗೆ ಮಾಡ್ಬೋದಲ್ಲ, ಬಿಕಾಸ್ ಟೆಕ್ನಿಕಲಿ ಸ್ವಲ್ಪ ಗೊತ್ತಿದ್ದಾಗ ನಿಮಗೆ ಕನ್ಫ್ಯೂಷನ್ಸ್ ಜಾಸ್ತಿ ಆಗುತ್ತೆ, ಪ್ರಶ್ನೆಗಳು ಜಾಸ್ತಿ ಬರುತ್ತೆ. ನಾನು ಇಲ್ಲಿ ಡೈರೆಕ್ಟರ್ ಹತ್ರ ಏನೇ ಇದ್ರೂ ಹೇಳ್ತಿದ್ದೆ, ಸರ್ ಹಿಂಗೆ ಮಾಡಿದ್ರೆ ಹಂಗೆ. ಆವಾಗ ಅವರು ನನ್ನ ಕೊಡೋ ಉತ್ತರ ಕನ್ವಿನ್ಸಿಂಗ್ ಆದರೆ ಮತ್ತೆ ನಾನು ಮಾತಾಡಲ್ಲ. ಇನ್ನೊಂದೇನು ಅಂತಂದರೆ ಅದು ನಿಮ್ಮ ಮೈಂಡ್ನ ನೀವು ಪ್ರಿಪೇರ್ ಮಾಡಬೇಕು. ನೀವು ಡೈರೆಕ್ಟರ್ ಆದಾಗ ಮಾತ್ರ ಎಲ್ಲನೂ ಆಲೋಚನೆ ಮಾಡಬೇಕು, ಅಥವಾ ಎಲ್ಲದ್ರ ಬಗ್ಗೆನೂ ಮೂಗು ತೂರಿಸ್ಬೇಕು. ಬಿಕಾಸ್ ನೀವು ಡೇ ಒನ್ನಿಂದ ರೈಟಿಂಗಲ್ಲಿ ಕೂತಿರ್ತೀರ, ನಿಮ್ಗೆಲ್ಲನೂ ಗೊತ್ತಿರುತ್ತೆ. ಆವಾಗ ನೀವು ಪ್ರತಿಯೊಂದರಲ್ಲೂ ಮೂಗು ತೂರಿಸೋದ್ರಲ್ಲಿ ಅರ್ಥ ಇರುತ್ತೆ. ಜಸ್ಟ್ ಒಬ್ಬ ಆ್ಯಕ್ಟ್ರಾಗಿ ಹೋದಾಗ ನಮ್ಮ ಕೆಲಸ ಏನಿದೆ ಅಥವಾ ನಮಗೇನು ನಿಜವಾಗ್ಲೂ ತಪ್ಪಾಗಿ ಕಾಣ್ತಾ ಇದೆ ಅದ್ರ ಬಗ್ಗೆ ಮಾತಾಡಿದ್ರಲ್ಲಿ ಅರ್ಥ ಇದೆ. ಪ್ರತಿಯೊಂದರಲ್ಲೂ ನಾನು ಮೂಗು ತೂರಿಸಿದ್ರೆ ನಾನು ಪ್ರಿಪೇರ್ ಆಗದೆ ಇನ್ನೊಬ್ಬರ ಪ್ರಿಪ್ರೇಷನ್ಗೆ ತೊಂದರೆ ಮಾಡ್ದಂಗೆ ಅನಿಸುತ್ತೆ. ಸೊ ಹಾಗಾಗಿ ನಾನು ಕ್ಲಿಯರ್ ಇರ್ತೀನಿ. ಸೊ ನನ್ನ ಪಾತ್ರದ ಬಗ್ಗೆ ನಾನು ಕೇಳ್ತೀನಿ, ಅಥವಾ ನನ್ನ ಒಂದು ಶೂಟ್ ಇದ್ದಾಗ ನನಗೇನಾದರೂ ಕನ್ಫ್ಯೂಷನ್ ಇದ್ದರೆ ಕೇಳ್ತೀನಿ. ಅದು ಬಿಟ್ಟು ಐ ರೆಸ್ಪೆಕ್ಟ್ ದ ಡೈರೆಕ್ಟರ್, ಬಿಕಾಸ್ ಅವರ ಡ್ರೀಮ್ ಇದು. ಡಿರೆಕ್ಷನ್ ಅಂದರೆ ಅವ್ರಿಗೆ ಜಾಸ್ತಿ ಗೊತ್ತಿದೆಯೋ ನನಗೆ ಜಾಸ್ತಿ ಗೊತ್ತಿದೆಯೋ ಅಲ್ಲ. ಪ್ರತಿಯೊಂದು ಡೈರೆಕ್ಟರು ಕೂಡ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಅಂತಂದರೆ, ಇವಾಗ ನಾನು ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಅಂತಂದರೆ ನನ್ನ ಕತೆ, ನನ್ನ ಡ್ರೀಮ್, ಅದನ್ನು ನಾನು ಬೇರೆ ಬೇರೆ ಕಲಾವಿದರನ್ನ ಬಳಸ್ಕೊಂಡು ಆ ಕಥೆನ ಹೇಳ್ತಾ ಇದ್ದೀನಿ ಇಷ್ಟೇ. ಇವಾಗ ಅವರು ಡಿರೆಕ್ಷನ್ ಮಾಡ್ತಾ ಇದ್ದಾರೆ ಅಂತಂದರೆ ಅವರ ಡ್ರೀಮ್, ಅವರ ಕಥೆ, ನನ್ನಂಥ ಕಲಾವಿದರನ್ನ ಯೂಸ್ ಮಾಡಿಕೊಂಡು ಅಥವಾ ಬಳಕೆ ಮಾಡಿಕೊಂಡು ಅವ್ರು ಆ ಕಥೆನೇ ಹೇಳ್ತಿದ್ದಾರೆ ಇಷ್ಟೇ. ಅದು ಯಾರು ಒಳ್ಳೆ ಡೈರೆಕ್ಟ್ರು ಆ ಡಿಬೇಟ್ ಇಲ್ಲ ಅಲ್ಲಿ. ಅವ್ರ ಕಥೆನ ಅವ್ರು ಹೇಳ್ತಾ ಇದ್ದಾರೆ, ಅವರೇ ಬೆಸ್ಟಾಗಿ ಹೇಳೋದಕ್ಕೆ ಸಾಧ್ಯ. ಅವ್ರ ಕಥೆನ ನಾನು ಹೇಳೋಕ್ಕಾಗಲ್ಲ ಬೆಸ್ಟಾಗಿ. ಹೌದು ಸರ್, ಇವಾಗ ನೀವು ಬಿಗ್ ಬಾಸ್ ವಿನ್ನರ್ ಆಗಿರೋದ್ರಿಂದ ಆಚೆ ಬಂದ ಮೇಲೆ ಫುಲ್ ಬ್ಯುಸಿ ಆಗಿರೋದಂತೂ ಗೊತ್ತಾಗುತ್ತೆ. ಈಗ ಪ್ರೆಸೆಂಟ್ ಯಾರೆಲ್ಲ ನಿಮ್ಗೆ ಇನ್ನೂ ಟಚ್ಚಲ್ಲಿದ್ದಾರೆ ಸರ್? ನಮ್ಮ ಸೀಸನ್ ಅವರ ಸಾನಿಯಾ ಅವ್ರು ಟಚ್ಚಲ್ಲಿದ್ದಾರೆ, ಗುರೂಜು ಅಂತೂ ಸೂಪರ್ ಟಚ್ಚಲ್ಲಿದ್ದಾರೆ, ಆ್ಯಂಡ್ ರೂಪೇಶ್ ರಾಜಣ್ಣ ಅವ್ರು ಟಚ್ಚಲ್ಲಿದ್ದಾರೆ, ದಿವ್ಯಾ ಅವ್ರ ಹುಡುಗನು ಟಚ್ಚಲ್ಲಿರ್ತಾರೆ. ನಾನು ಏನಾದರೂ ಇದ್ದರೆ ಫೋನ್ ಮಾಡ್ತೀನಿ, ಅವಳು ಏನಾದರೂ ಇದ್ದರೆ ಒಳ್ಳೆ ಕೆಲಸ ಆದ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾಳೆ. ಆ್ಯಂಡ್ ನಂದು ಟಚ್ಚಲ್ಲಿದ್ದಾಳೆ. ರಾಕೇಶ್ ಆವಾಗವಾಗ ಯಾವಾಗಲಾದರೂ ಸಿಗ್ತೀವಿ, ಫೋನಲ್ಲಿ ಯಾವಾಗಾದರೂ ಏನಾದರೂ ಹೆಲ್ಪ್ ಬೇಕು ಅಂತಂದರೆ ನಾನು ಫೋನ್ ಮಾಡ್ತೀನಿ, ಮಾತಾಡ್ತೀನಿ. ಬೇರೆ ದೀಪಿಕಾ ದಾಸ್ ಅವರು ಅಂದರೆ ರೆಗ್ಯುಲರ್ ಟಚ್ಚಲ್ಲದೆ ಇದ್ದರೂ ಅವ್ರು ಸಿನಿಮಾ ಇದ್ದಾಗ ಫೋನ್ ಮಾಡ್ತಾರೆ, ನಂದಿದ್ದಾಗ ನಾನು ಅವ್ರಿಗೆ ಫೋನ್ ಮಾಡ್ತೀನಿ. ಈ ಥರ ಇದೆ ಕನೆಕ್ಷನ್ಸು. ಟ್ರೇಲರ್ ಎಲ್ಲ ನೋಡಿದಾಗ ಅವ್ರ ಕಡೆಯಿಂದ ಹೇಗಿತ್ತು ಸರ್ ರೆಸ್ಪಾನ್ಸ್? ಅಲ್ಲ, ತುಂಬ ಜನ ಶೇರ್ ಮಾಡಿದ್ದಾರೆ, ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ. ನಾನು ಕೂಡ ದೀಪಿಕಾ ದಾಸ್ ಅವ್ರದ್ದು ಒಂದು ಸಿನಿಮಾ ಬರ್ತಿದೆ, ಸೊ ಅದು ನೋಡಿದೆ, ಅದು ಚೆನ್ನಾಗಿದೆ ಅಂತ ನಾನು ಅವ್ರಿಗೆ ಶೇರ್ ಮಾಡಿ ಹೇಳಿದೆ. ಸೊ ಎಲ್ಲ ಸಪೋರ್ಟ್ ಮಾಡ್ತಾರೆ. ಆ್ಯಕ್ಚುಲಿ ನಾನು ಈ ಕ್ವಶನ್ ಯಾಕೆ ಕೇಳಿದೆ ಅಂದರೆ ಸರ್, ಬಿಗ್ ಬಾಸಲ್ಲಿ ಇದ್ದಾಗ ಸಾನಿಯಾ ಅವರು ನೀವು ಸ್ವಲ್ಪ ಕ್ಲೋಸ್ ಆಗಿದ್ರಿ, ಒಳ್ಳೆ ಫ್ರೆಂಡ್ಸ್ ಆಗಿದ್ರಿ. ಆಚೆ ಬಂದಮೇಲೆ ಎಲ್ಲೋ ಅದು ತುಂಬ ಕಡಿಮೆ ಆಯಿತು. ಸೊ ಜನಗಳು ಕಮೆಂಟ್ಸ್ ಹಾಕಿದಾಗ ಅದು ಬಿಗ್ ಬಾಸಲ್ಲಿ ಸ್ಕ್ರಿಪ್ಟ್ ಆಗಿರುತ್ತೆ, ಸೊ ಹಾಗಾಗಿ ಫ್ರೆಂಡ್ಸ್ ಆಗಿ ಈ ಥರ ಇರ್ತಾರೆ, ಆಚೆ ಬಂದಮೇಲೆ ಅವ್ರು ಯಾರೋ ಇವ್ರು ಯಾರೋ ಈ ಥರದ್ರಲ್ಲಿ ಬಿಹೇವ್ ಇರ್ತಾರೆ ಅಂತ ಅಂದಾಗ, ಸೊ ಅದಕ್ಕೊಂದು ಕ್ಲಾರಿಟಿ ಇವಾಗಲೂ ಟಚ್ಚಲ್ಲಿ ಇದ್ದಾರಾ ಸಾನಿಯಾ ಅವರು? ಅಲ್ಲ, ಸ್ಕ್ರಿಪ್ಟ್ ಯಾರು ಕೊಡೋದು ಅಂತ ನನಗೆ ಗೊತ್ತಿಲ್ಲ. ಯಾರೋ ಬಂದು ಕೊಟ್ರಾ ಅಲ್ಲ ಯಾರು ಕೊಟ್ಟರು ಆ ಸ್ಕ್ರಿಪ್ಟು ಅಂತ ಗೊತ್ತಿಲ್ಲ ನನಗೆ. ಆ ಥರ ಯಾರೂ ಕೊಡಲ್ಲ. ಇನ್ನೊಂದೇನು ಅಂದರೆ ನೋಡಿ, ಇವಾಗ ನೀವು ಅಂದರೆ ಕಂಪ್ಯಾರಿಸನ್ ಅಂತ ಹೇಳಲ್ಲ, ಇವಾಗ ನೀವು ಒಂದು ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ನಿಮ್ಗೊಬ್ರು ಕಲೀಗ್ ಇರ್ತಾರೆ. ಕಂಪ್ಯಾರಿಸನ್ ಅಲ್ಲ, ಜಸ್ಟ್ ನಾನು ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ ಹೇಳ್ತಾ ಇರೋದು. ನಿಮ್ಗೊಬ್ರು ಕಲೀಗ್ ಇರ್ತಾರೆ, ಅವ್ರು ಡೈಲಿ ನಿಮ್ಮ ಹತ್ರ ಆಫೀಸಲ್ಲಿ ಸಿಗ್ತಾ ಇರ್ತಾರೆ, ಡೈಲಿ ಮಾತಾಡ್ತಾ ಇರ್ತೀರ, ಸೊ ಕ್ಲೋಸ್ ಇರ್ತೀರ. ಅಲ್ಲಿ ಕೆಲಸ ಬಿಟ್ಟು ಇನ್ನೊಂದು ಕಂಪ್ನಿಗೆ ಹೋಗ್ತಾರೆ, ನೀವು ಅವ್ರಿಗೆ ಡೈಲಿ ಸಿಗ್ತೀರಾ? ಇಲ್ಲ ಸರ್. ಡೈಲಿ ಮಾತಾಡ್ತೀರಾ? ಇಲ್ಲ ಅಲ್ವಾ? ಅದೇ ರೀತಿ ಬಿಗ್ ಬಾಸ್ ಮನೆಯಲ್ಲಿ ಅದು ಜೆನ್ಯೂನ್ ಆಗಿರುವಂಥ ಫ್ರೆಂಡ್ಶಿಪ್ ಅದಕ್ಕಿಂತ ಜಾಸ್ತಿ ಇದೆಯೋ ಗೊತ್ತಿಲ್ಲ, ಫ್ರೆಂಡ್ಶಿಪ್ ಅಷ್ಟೇ ಇದ್ದಿದ್ದು. ಸೊ ಡೈಲಿ ಸಿಗ್ತಾ ಇದ್ವಿ, 24 hour ಒಟ್ಟಿಗೆ ಇರ್ತಾ ಇದ್ವಿ. ಡೈಲಿ ನಾವು ಕ್ಲೋಸ್ ಯಾರೋ ಒಬ್ರು ಕ್ಲೋಸ್ ಇರಲೇಬೇಕು. ಪ್ರತಿ ಸೀಸನಲ್ಲಿ ಕ್ಲೋಸ್ ಆಗ್ತಾರೆ ಅಂತಂದರೆ, ಕ್ಲೋಸ್ ಇಲ್ಲದೆ ನಿಮಗೆ ಎಂಡ್ ತನಕ ಇರೋಕ್ಕಾಗಲ್ಲ. ನೀವು ಒಬ್ಬರೇ ಇದ್ದು ಎಷ್ಟು ದಿನ ಇರ್ತೀವಿ ಒಬ್ಬರೇ? ಕ್ಲೋಸ್ ಅದು ಹುಡುಗಿನ ಯಾರೋ ಒಬ್ರು ಕ್ಲೋಸ್ ಆಗೇ ಆಗ್ತಾರೆ. ಸೊ ಅದು ಒಂದು ಪ್ಯೂರ್ ಆಗಿರೋವಂಥ ಫ್ರೆಂಡ್ಶಿಪ್. ಹೊರಗೆ ಬಂದ ಮೇಲೆ ನಮ್ಮ ಸುತ್ತ ಕ್ಯಾಮ್ರಾ ಇಲ್ಲ,
ನಾನು ಅವ್ರನ್ನ ಮೀಟ್ ಆಗಿದ್ದೀನೋ, ನಾನು ಅವ್ರಿಗೆ ಫೋನ್ ಮಾಡಿದ್ದೀನೋ, ನಾನು ಅವ್ರ ಜೊತೆ ಕ್ಲೋಸ್ ಆಗಿದ್ದೀನೋ, ಮಾತಾಡ್ತಾ ಇದ್ದೀನೋ, ಕ್ಯಾಮ್ರಾ ಇಲ್ಲ ಅಲ್ವಾ, ಜನರಿಗೆ ಗೊತ್ತಿಲ್ಲ. ಎಲ್ಲಾದರೂ ಒಟ್ಟಿಗೆ ಕಾಣಿಸ್ಕೊಂಡ್ರೆ ಒಟ್ಟಿಗೆ ಇದ್ದೀವಿ ಅಂತ ಅವ್ರು ಒಪ್ಕೋತಾರೆ, ಕಾಣಿಸ್ಕೊಳ್ಳದೇ ಇದ್ರೆ ಒಟ್ಟಿಗೆ ಇಲ್ಲ ಅನ್ಕೋತಾರೆ. ಸೊ ಅದು ಅವರವರ ಒಪಿನಿಯನು. ಬಟ್ ನನ್ನ ರಿಯಾಲಿಟಿ ಏನು ಅಂತಂದರೆ, ನಾವು ಹೆಂಗೆ ಫ್ರೆಂಡ್ಸ್ ಆಗಿದ್ವಿ ಹಾಗೇ ಫ್ರೆಂಡ್ಸ್ ಆಗಿದ್ದೀವಿ. ಅಂದರೆ ಅವ್ರಿಗೇನಾದರೂ ಅವ್ರ ಸಿನಿಮಾ ಮೊನ್ನೆ ರಿಲೀಸ್ ಆದಾಗ ನನ್ನ ಬರ್ಡೇ ಇತ್ತು, ನನ್ನ ಬರ್ಡೇ ದಿನನೇ ಮಂಗಳೂರಿಂದ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀನಿ ಅವ್ರ ಪ್ರೀಮಿಯರ್ ಶೋಗೋಸ್ಕರ. ಸೊ ನನ್ನ ಸಿನಿಮಾಗಳಿದ್ದಾಗ ಅವಳು ಬಂದಿದ್ದಾರೆ. ಸೊ ಆ ಬಾಂಡು, ಆ ಫ್ರೆಂಡ್ಶಿಪ್ ಖಂಡಿತ ಇದೆ. ಹಾಗಂತ ಡೈಲಿ ಟಚ್ಚಲ್ಲಿ, ಡೈಲಿ ಫೋನಲ್ಲಿ ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಅವರೆಲ್ಲೋ ಅವ್ರ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ, ನಾನು ನನ್ನ ಕೆಲಸದಲ್ಲಿ ಬ್ಯುಸಿ ಇರ್ತೀವಿ, ಬಟ್ ಟಚ್ಚಲ್ಲಂತೂ ಇರ್ತೀವಿ. ಸೊ ಫ್ರೆಂಡ್ಶಿಪ್ ಜೆನ್ಯೂನ್ ಆಗಿರೋವಂಥದ್ದು. ಸ್ಕ್ರಿಪ್ಟ್ ಮಾಡಿ ಫ್ರೆಂಡ್ಶಿಪ್ ಐ ಡೋಂಟ್ ಬಿಲೀವ್. ಅಂದರೆ ಆ ಥರ ಫ್ರೆಂಡ್ಶಿಪ್ ಎಷ್ಟು ದಿನ ಇರುತ್ತೆ? ಹೌದು. ಮುಂದೆ ಏನಾದರೂ ನಿಮ್ಮಿಬ್ಬರು ಕಾಂಬಿನೇಷನಲ್ಲಿ ಸಿನಿಮಾ ನಾವು ನೋಡಬಹುದಾ, ಹೇಗೆ? ಅಲ್ಲ, ಸಿನಿಮಾ ಆದರೆ ತಪ್ಪೇನಿಲ್ಲ, ನನಗೆ ಖಂಡಿತ ಆದರೆ ಒಳ್ಳೇದೇ ಅಂತಲೇ ಇದೆ. ತುಂಬ ಜನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಆದರೆ ಅದು ನನ್ನ ಕೈಯಲ್ಲಿಲ್ಲ. ಬಿಕಾಸ್ ಒಂದು ಆ ಥರ ಒಂದು ಸ್ಕ್ರಿಪ್ಟ್ ಬರಬೇಕು. ಬಿಕಾಸ್ ಇಬ್ಬರಿಗೂ ಇಂಪಾರ್ಟೆಂಟ್ ಆಗಿರೋವಂಥ ಸ್ಕ್ರಿಪ್ಟ್ ಆದರೆ ಅವ್ರಿಗೂ ಇಂಟ್ರೆಸ್ಟ್ ಇರುತ್ತೆ ಮಾಡೋದಕ್ಕೆ. ಸೊ ಇನ್ನೊಂದೇನು ಅಂತಂದರೆ, ಡೈರೆಕ್ಟರ್ ಯಾರು ಸಿನಿಮಾ ಮಾಡ್ತಾರೆ ಅವ್ರು ಥಿಂಕ್ ಮಾಡಬೇಕು, ಪ್ರೊಡ್ಯೂಸರ್ ಥಿಂಕ್ ಮಾಡಬೇಕು. ಸೊ ಅದಾದರೆ ತುಂಬ ಒಳ್ಳೆಯದು. ಬಟ್ ಆಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ಸರ್, ಇವಾಗ ಸುದೀಪ್ ಸರ್ ತುಂಬ ಹತ್ತಿರದಿಂದ ನೋಡಿದವರು, ತುಂಬ ಹತ್ತಿರವಾಗಿರ್ತಾರೆ ಬಿಗ್ ಬಾಸಿಂದ ಅಂತ ಹೇಳ್ಬೋದು. ಈ ಸಿನಿಮಾದ ಟ್ರೈಲರ್ ನೋಡಿದಾಗ ಅವ್ರ ಕಡೆದು ಏನಾದರೂ ರೆಸ್ಪಾನ್ಸ್ ಬಂದಿತ್ತಾ, ಅಥವಾ ಮುಂದಿನ ದಿನಗಳಲ್ಲಿ ಪ್ರಮೋಷನ್ಗೆ ಅವ್ರಿಗೆ ಏನಾದರೂ ಅಲ್ಲ, ಅಪ್ರೋಚ್? ಒಂದೇನು ಅಂತಂದರೆ, ಅವರು ಸೂಪರ್ ಸ್ಟಾರ್. ಸೊ ಬಿಗ್ ಬಾಸ್ ವೇದಿಕೆನಲ್ಲಿ ಅವ್ರು ಹತ್ತಿರ ಇರ್ತಾರೆ, ಪ್ರತಿ ವಾರ ನಮ್ಮ ಬಗ್ಗೆ ಮಾತಾಡ್ತಾರೆ, ನಮಗೂ ಮಾತಾಡೋದಕ್ಕೆ ಸಿಗುತ್ತೆ. ಹೌದು, ದ್ಯಾಟ್ ಡಸಂಟ್ ಮೀನ್ ದ್ಯಾಟ್ ಬಿಗ್ ಬಾಸ್ ಆದಮೇಲೆ ಸಿಗ್ತಾರೆ ಅಂತಲ್ಲ. ನಾನು ಬೇರೆ ಹೆಂಗೆ ಅಂತಂದರೆ, ನಾನು ಎಲ್ಲಿ ಕೆಲಸ ಇರುತ್ತೆ ಅಲ್ಲಿರ್ತೀನಿ. ನಾನು ಮಂಗಳೂರಲ್ಲಿ ಕೆಲಸ ಇದ್ದಾಗ ಮಂಗಳೂರಲ್ಲೇ ಜಾಸ್ತಿ ಇರ್ತೀನಿ, ಬೆಂಗಳೂರಿಗೆ ಬರಲ್ಲ. ಸೊ ನಾನು ಜಾಸ್ತಿ ಇರೋದೇ ಮಂಗಳೂರಲ್ಲಿ ಕೆಲಸ ಇದ್ದಾಗ. ಇಲ್ಲ ಅಂತಂದರೆ ಕೆಲಸ ಇದ್ದಾಗ ಬೆಂಗಳೂರಿಗೆ ಬರ್ತೀನಿ. ಸೊ ಹಾಗಾಗಿ ರೆಗ್ಯುಲರ್ ಬೆಂಗಳೂರಲ್ಲೂ ಇರಲ್ಲ ನಾನು. ಇವಾಗ ಸುದೀಪ್ ಸರ್ ರೆಗ್ಯುಲರ್ ಸಿಗೋದಕ್ಕೆ ಅಂದರೆ ಅವ್ರು ಆ ಲೆವೆಲಲ್ಲಿರೋ ಸೂಪರ್ ಸ್ಟಾರು. ನನಗೆ ಅಷ್ಟು ಈಸಿ ಇಲ್ಲ ಅವ್ರನ್ನ ಮೀಟ್ ಆಗೋದಕ್ಕೆ. ನಾನು ಕೆಲವೊಂದು ಸಲ ಟ್ರೈ ಮಾಡ್ತೀನಿ. ಸೊ ಲಾಸ್ಟ್ ಟೈಮ್ ಒಂದ್ಸಲ ಪಾಪ ಅವ್ರು ಕರೆದಾಗ, ಒಂದ್ಸಲ ಕರೆದಿದ್ರು ನನ್ನ ಸರ್ಕಸ್ ಸಿನಿಮಾ ಚೆನ್ನಾಗಾದಾಗ. ಬಟ್ ನೆಕ್ಸ್ಟ್ ಡೇ ನಾನು ಹೋಗಬೇಕು ಅಂದಾಗ ಅವ್ರದ್ದೇನೋ ಸಮಸ್ಯೆಗಳಾಯಿತು ಪಾಪ. ಸೊ ಅವ್ರು ಬ್ಯುಸಿ ಆಗಿಬಿಟ್ರು. ಸೊ ಮೀಟ್ ಆಗೋಕ್ಕಾಗಿಲ್ಲ. ಸೊ ನನಗೆ ರೆಗ್ಯುಲರ್ ಮೀಟಿಂಗ್ ಏನೂ ಇಲ್ಲ. ಈಗಲೂ ನಾನು ಟ್ರೈ ಮಾಡ್ತಾ ಇದ್ದೀನಿ ಮೀಟ್ ಆಗಬೇಕು ಅಂತ. ಪಾಪ ಅವರು ತುಂಬ ಬ್ಯುಸಿ ಇದ್ದರು. ಅವ್ರ ರಿಲೀಸು, ಅವ್ರ ಬಿಗ್ ಬಾಸ್ ಫಿನಾಲೆಲ್ಲ ನಡೀತಾ ಇತ್ತು. ಇನ್ನು ಟ್ರೈ ಮಾಡಬೇಕು. ಅವ್ರು ನಮ್ಮನ್ನು ಕರೆಸ್ಕೊಂಡ್ರೆ ಹೋಗ್ಬೋದು ಅಷ್ಟೇ, ನಾವಾಗ ಹೋಗೋಕ್ಕಾಗಲ್ಲ. ಬಿಕಾಸ್ ಈಸ್ ಅ ಸೂಪರ್ ಸ್ಟಾರ್, ವಿ ಲವ್ ಹಿಮ್. ನಮ್ಗೆ ಖುಷಿ ಅವ್ರನ್ನ ಆ ಸ್ಥಾನದಲ್ಲೇ ನೋಡೋದಕ್ಕೆ. ಸರ್, ಇವಾಗ ತುಳು ಭಾಷೆಗಂತ ಬಂದಾಗ ಸುನೀಲ್ ಶೆಟ್ಟಿ ಸರ್ನ ನೀವು ಡೈರೆಕ್ಷನ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರಿ. ನೆಕ್ಸ್ಟ್ ನಮ್ಮ ಸರ್ ಸುದೀಪ್ ಸರ್ನೇನಾದರೂ ಆ ಥರ ಒಂದು ನೋಡ್ಬಹುದಾ ನಾವು ಅಂತ ನಿಮ್ಮ ಡೈರೆಕ್ಷನಲ್ಲಿ? ಅಂದರೆ ನೋಡಿ, ಅದು ನನ್ನ ಕೈಯಲ್ಲಿಲ್ಲ. ಬಿಕಾಸ್ ನಾನು ಆಸೆ ಪಡ್ಬೋದು. ಆ ಡಿಸಿಷನ್ ತಗೊಳ್ಳೋದು ಸುನೀಲ್ ಶೆಟ್ಟಿ ಸರ್ ತಗೊಂಡ್ರೋ ಡಿಸಿಷನ್. ಅಂದರೆ ಇವನ್ ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡ್ಬೋದು ಅಂತ. ಇವಾಗ ಸುದೀಪ್ ಸರ್ ಕೂಡ ಇನ್ ಕೇಸ್ ನಾನು ಫ್ಯೂಚರಲ್ಲಿ ಅವ್ರ ಹತ್ರ ಸ್ಕ್ರಿಪ್ಟ್ ಹಿಡ್ಕೊಂಡು ಹೋದರೆ ಅದು ಅವರು ಡಿಸೈಡ್ ಮಾಡೋದು ಇವನ್ ಸಿನಿಮಾದಲ್ಲಿ ಮಾಡಬೇಕು. ಬಿಕಾಸ್ ನಾನು ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲ. ಸೊ ಖಂಡಿತ ಅವ್ರಿಗೆ ಅಂದರೆ ನಾನು ಡಿರೆಕ್ಷನ್ ಬಗ್ಗೆ ಅಷ್ಟೊಂದು ಆಳವಾಗಿ ಥಿಂಕ್ ಮಾಡಲ್ಲ. ಬಿಕಾಸ್ ನಾನು ಆ್ಯಕ್ಟಿಂಗ್ ಬಗ್ಗೆ ಜಾಸ್ತಿ ಗಮನ ಕೊಡೋದು. ಆದರೆ ಅಂಥ ಒಂದು ಒಳ್ಳೆ ದಿನ ಬಂದರೆ ತುಂಬ ಇಷ್ಟಪಡ್ತೀನಿ. ಬಿಕಾಸ್ ಸುದೀಪ್ ಸರ್ಗೆ ಒಂದು ಸಿನಿಮಾ ಮಾಡೋದಾದ್ರೆ ದೊಡ್ಡ ವಿಷಯ ಅಲ್ವಾ. ಸೊ ಅಂಥ ಸೂಪರ್ ಸ್ಟಾರ್ಗೆ, ಅದು ಕೂಡ ಅಂಥ ಒಂದು ಸ್ವ್ಯಾಗ್ ಇರೋವಂಥ ಆ್ಯಕ್ಟರು. ಸೊ ಇವಾಗ ಸುನೀಲ್ ಶೆಟ್ಟಿ ಸರ್ದು ಅದೇ ದೇವ್ರಿಗೆ ಕೊಟ್ಟಂಥ ಅವಕಾಶ ಅದು. ಅದೇ ರೀತಿ ಫ್ಯೂಚರಲ್ಲಿ ಅಂತ ಅವಕಾಶ ಸಿಕ್ಕಿದ್ರೂ ಸಿಗ್ಬೋದು. ಆದಷ್ಟು ಬೇಗ ಆ ಟೈಮ್ ಬರಲಿ ಸರ್. ಆಗಲಿ. ಸರ್, ಅಧಿಪತ್ರ ಅನ್ನೋದು ಒಂದು ಲೈನಲ್ಲಿ ಹೇಳೋದಾದರೆ? ಅಧಿಪತ್ರ ಅನ್ನೋವಂಥದ್ದು ಒಂದು ಲೈನಲ್ಲಿ ಹೇಳೋದಾದರೆ, ಒಂದು ಹುಲಿ ಊರಿಗೆ ತೊಂದರೆ ಕೊಡ್ತಾ ಇದೆ. ಆ ಹುಲಿ ತೊಂದರೆನ ಮುಂದುವರಿಸುತ್ತಾ ಇಲ್ಲ ಆ ಹುಲಿಯನ್ನು ಬೇಟೆಯಾಡ್ತಾರ, ಆ ಹುಲಿ ಯಾರು? ಇದೇ ಅಧಿಪತ್ರ. ಸೂಪರ್ ಸರ್. ಫೈನಲಿ ಫೆಬ್ರವರಿ 7ಗೆ ಸಿನಿಮಾ ರಿಲೀಸಿಗೆ ರೆಡಿ ಇದೆ. ಏನು ಹೇಳ್ತೀರಾ ಆಡಿಯನ್ಸ್ಗೆ? ಏನು ಅಂದರೆ ಹೇಳೋದೇನು ಅಂದರೆ, ದಯವಿಟ್ಟು ಒಂದು ಸಿಂಪಲ್ ಆಗಿರೋವಂತಹ ಕತೆ ಇರೋವಂತಹ, ಅಂದರೆ ಒಂದು ಒಳ್ಳೆ ಕತೆ ಇರೋವಂಥ ಒಂದು ಸಿಂಪಲ್ ಸಿನಿಮಾ ಮಾಡಿದ್ದೀವಿ. ಒಂದು ರಿಯಲಿಸ್ಟಿಕ್ ಆಗಿ ರಿಯಲ್ ಲೈಫ್ಗೆ ಹತ್ತಿರ ಇರೋವಂಥ ಸಿನಿಮಾ ಮಾಡಿದ್ದೀವಿ. ಒಂದು ಒಳ್ಳೆ ಕಥೆ ಇದೆ. ಆ ಕಥೆಯನ್ನು ನೋಡೋದಕ್ಕೆ, ಥ್ರಿಲ್ ಕೊಡೋವಂಥ ಕಥೆಯನ್ನು ನೋಡೋದಕ್ಕೆ ದಯವಿಟ್ಟು ಸಿನಿಮಾ ಥಿಯೇಟ್ರಿಗೆ ಬನ್ನಿ ಫೆಬ್ರವರಿ 7ಕ್ಕೆ. ಆ್ಯಂಡ್ ನಿಮಗೆ ಇಷ್ಟ ಆದರೆ ಇನ್ನೊಂದು ಸ್ವಲ್ಪ ಜನರಿಗೆ ಹೇಳಿ, ಸಿನಿಮಾ ಗೆಲ್ಲೋದಕ್ಕೆ ನೀವು ದೊಡ್ಡ ಕಾರಣ ಆಗಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಖುಷಿ ಆಯಿತು ನಿಮ್ಮ ಜೊತೆ. ಥ್ಯಾಂಕ್ ಯು ಸೋ ಮಚ್. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.